ನಮಸ್ಕಾರ ಸ್ನೇಹಿತರೆ, ಗಣಿ ಎಜು ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಮ್ಮ ಒಂದು ಚಾನಲಲ್ಲಿ ಸ್ಕಾಲರ್ಶಿಪ್ ಅಪ್ಡೇಟ್ಗಳು ಬರ್ತಾ ಇದ್ದಾವೆ. ಸೊ ಈಗಲೂ ಕೂಡ ಇವಾಗ ನನ್ನದೇ ಒಂದು ಅರ್ಜಿ ತೊಗೊಂಡು ನಾನು ಯಾವಾಗ ಅಪ್ಲಿಕೇಶನ್ ಹಾಕಿದ್ದೆ ಹಾಕಿ ರಿಮೈನಿಂಗ್ ಈಗ ಒಂದು 10 ಡೇಸ್ ಕೂಡ ಆಗಿಲ್ಲ, ಆಗಲೇ ನಮಗೆ ಹಣ ಸ್ಯಾಂಕ್ಷನ್ ಆಗಿದೆ. ಬೇಕಾದ್ರೆ ಲೈವ್ ಪ್ರೂಫ್ ತೋರಿಸ್ತೀನಿ. ಸರಿ, ಈಗ SSP ಸ್ಕಾಲರ್ಶಿಪ್ ಅಂದರೆ ಅಲ್ಲಿ ಪೋರ್ಟಲ್ ಹೋಗ್ಬಿಟ್ಟು ಲಾಗಿನ್ ಆಗ್ತೀನಿ, ಲಾಗಿನ್ ಬಿಟ್ಟು ತೋರಿಸ್ತೀನಿ. ID ಮತ್ತು ಪಾಸ್ಪೋರ್ಟ್ ಹಾಕ್ಕೊಂಡು ಮತ್ತು ಕ್ಯಾಪ್ಚರ್ ಕೊಟ್ಬಿಟ್ಟು ಸ್ಟೂಡೆಂಟ್ ಲಾಗಿನ್ ಕೊಡ್ತಾ ಇದ್ದೀನಿ. ಈ ರೀತಿ ಬರ್ತದೆ, ನಿಮ್ಮದು ಒಂದು ಕೂಡ ಪೇಜ್ ಬರ್ಬೋದು. ಇಲ್ಲಿ ಇಯರ್ ವೈಸ್ ಸ್ಟೂಡೆಂಟ್ ಸ್ಟೇಟಸ್ ಚೆಕ್ಔಟ್ ಮಾಡ್ಕೊಂಡಾಗ ಇಲ್ಲಿ ಸೆಲೆಕ್ಟ್ ಅಂತ ಬರ್ತದೆ. ಸೆಲೆಕ್ಟ್ ಅಂತ ಬಂದ ತಕ್ಷಣ ಕ್ಲಿಕ್ ಮಾಡ್ಕೊಂಡು ಈಗಾಗಲೇ ನಾನು ಬಹಳಷ್ಟು ಸ್ಕಾಲರ್ಶಿಪ್ ಪಡ್ಕೊಂಡಿದ್ದ ಕಾರಣ ಈಗ 2024-25 ಬೇಕು, ಅದು ಕ್ಲಿಕ್ ಮಾಡ್ಕೊತೀನಿ. ನೆಕ್ಸ್ಟ್ ವ್ಯೂ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಈ ರೀತಿ ಒಂದು PDF ಓಪನ್ ಆಗ್ತದೆ. ಸ್ವಲ್ಪ ಲೋಡ್ ಇರೋ ಕಾರಣ, ಸ್ವಲ್ಪ ಅಂದರೆ ನೆಟ್ವರ್ಕ್ ಇಶ್ಯೂ ಇರೋ ಕಾರಣ ಸ್ವಲ್ಪ ಲೇಟ್ ಆಗ್ತದೆ. ಸರಿ, ಬರ್ತದೆ, ವೇಟ್ ಮಾಡಿ ತೋರಿಸ್ತೀನಿ. ಈ ರೀತಿ ಒಂದು ನಿಮಗೆ PDF ಓಪನ್ ಆಗ್ಬೋದು. ನಾನು BS ನರ್ಸಿಂಗ್ ಫೈನಲ್ ಇಯರ್ ಸ್ಟೂಡೆಂಟ್ ಆಗಿರೋ ಕಾರಣ ನಾನು ಏನಪ್ಪ ಅಂದರೆ ಈ ರೀತಿ ಒಂದು PDF ಓಪನ್ ಆಗ್ತದೆ. ಎಲ್ಲನೂ ಕೂಡ ಫಸ್ಟ್ ಲೆವೆಲ್ ಸೆಕೆಂಡ್ ಲೆವೆಲ್ ವೆರಿಫೈ ಆಗಿರೋ ಕಾರಣ ನಾನು ಅಪ್ಲಿಕೇಶನ್ ಹಾಕಿರೋ ಸಬ್ಮಿಟ್ ಡೇಟ್ ಕೂಡ ತೋರಿಸ್ಬಿಡ್ತೀನಿ ನಿಮಗೆ. ಇಲ್ಲಿ ಕಾಣಿಸ್ತಿದೆ ನೋಡಿರಿ, 18/2/2025 ಅಂತಂದರೆ ಇದೇ ತಿಂಗಳು 18ನೇ ತಾರೀಕು. ಇವತ್ತು ಬಂದುಬಿಟ್ಟು ಫೆಬ್ರವರಿ 27. ಅಂತಂದರೆ ಇನ್ನೂ ಕೂಡ 10 ಡೇಸ್ ಕೂಡ ಸರಿಯತ್ನೇ ಆಗಿಲ್ಲ. ಸರಿ, ನೋಡಿರಿ, ಫಸ್ಟ್ ಲೆವೆಲ್ ವೆರಿಫಿಕೇಷನ್ ಏನಾಗಿದೆ ಎಲ್ಲ ಕೂಡ ಎಸ್ ಅಂತ ಬಂದಿದೆ. ಇಲ್ಲಿ NA ಬಗ್ಗೆ ತಲೆ ಕೆಡ್ಸೋಕೋಗ್ಬಿಡ್ರಿ. ಅಂತಂದರೆ ಇಲ್ಲಿ ಫಸ್ಟ್ ಲೆವೆಲ್ ವೆರಿಫಿಕೇಷನ್ ಬೈ ಕಾಲೇಜ್ ಎಂಪವರ್ಮೆಂಟ್ ಅಂತ ಆಫೀಸರ್ ಅಂತ ಇದೆಯಲ್ಲ, ಅದು NA ಬಗ್ಗೆ ತಲೆ ಕೆಡ್ಸೋಗ್ಬಿಡ್ರಿ. ಅದು ಅಂದರೆ ನಾಟ್ ಅಪ್ರೂವ್ಡ್, ಅದ್ರ ಬಗ್ಗೆ ಇತ್ತು, ರಿಜೆಕ್ಟ್ ಆಗಿಲ್ಲ, ಅದು ಆಕ್ಸೆಪ್ಟ್ ಆಗಿಲ್ಲ ಅಂತ ಏನೂ ವರಿಬೇಡ. ನೆಕ್ಸ್ಟ್ ಈಗ ಫಸ್ಟ್ ಲೆವೆಲ್ ಆದ ತಕ್ಷಣ ಸೆಕೆಂಡ್ ಲೆವೆಲ್ಗೆ ಬಂದ ತಕ್ಷಣ ಇಲ್ಲಿ ಕಾಣಿಸ್ತಿದೆ. ಸೆಕೆಂಡ್ ಲೆವೆಲ್ ಏನಿದೆಪ್ಪ ಅಂತಂದರೆ ನಿಮಗೆ ಡಿಪಾರ್ಟ್ಮೆಂಟ್ಗಳು ತೋರಿಸ್ತದೆ. ಇಲ್ಲಿ ಕಾಣಿಸ್ತಿದ್ದು BCWD ಪಿ ರಿಇಂಬರ್ಸ್ಮೆಂಟ್ ಅವ್ರು ಮೆನ್ಷನ್ ಮಾಡಿದ್ರು ಆಫ್ಟರ್ ಡಿಸೆಂಬರ್ 20th ಮೇಲೆ. ಡಿಸೆಂಬರ್ 20th ಮೇಲೆ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ತಾರೋ ಅದೆಲ್ಲ ಏನಪ್ಪ ಅಂತಂದರೆ ಏನಕ್ಕೆ ಕನ್ಸಿಡರ್ ಆಗ್ತಂದರೆ ಓನ್ಲಿ ಫಾರ್ ಪಿ ರಿಇಂಬರ್ಸ್ಮೆಂಟ್, ಅಂದರೆ ಶುಲ್ಕ ಮರುಪಾವತಿಗೆ ಮಾತ್ರ ಪರಿಗಣಿಸ್ತಾರೆ ಅನ್ನೋದು. ಸೊ ಹಂಗಾಗಿ ಇಲ್ಲಿ ಡಿಪಾರ್ಟ್ಮೆಂಟ್ ಮೇಲ್ಗಡೆ ಅಂದರೆ PMS ತೋರಿಸ್ತಿದೆ, ಅಂತಂದರೆ ವಿದ್ಯಾಸಿರಿ ತೋರಿಸ್ತಿದೆ. ಬಟ್ ಅದು ಪುಷ್ ಡಿಬಿಟಿ ನೋ ಅಂತ ಇದೆ, ಅದು ನಮಗೆ ಬರಲ್ಲ. ಏನಕ್ಕೆ ಬರಲ್ಲ? ಇನ್ ಕೇಸ್ ಅದು ನಿಮಗೆ ಯಾವುದಪ್ಪ ಅಂದರೆ ವಿದ್ಯಾಸಿರಿ ಬರಬೇಕಪ್ಪ ಅಂತಂದರೆ ಡಿಸೆಂಬರ್ 20ಗಿಂತ ಮುಂಚೆನೇ ಆ್ಯಂಡ್ ಹಾಸ್ಟೆಲ್ ಕೂಡ ಅಪ್ಲಿಕೇಶನ್ ಹಾಕಿ ಅಂದರೆ ಹಾಸ್ಟೆಲ್ ಇರಬಾರ್ದು ಅಂತ ಒಂದು ಸ್ಟೂಡೆಂಟ್ಗೆ ಬರ್ತಿತ್ತು. ಬಟ್ ನಾನು ಹಾಕಿರೋದು ನಿಮಗೆ ತೋರಿಸಿದ್ದೆ. ನಾನು ಅಂದರೆ ಅಪ್ಲಿಕೇಶನ್ ಹಾಕಿದ್ದೆ ಲಾಸ್ಟು ಫೆಬ್ರವರಿ 18 ಅಂತಂದರೆ ಡಿಸೆಂಬರ್ 20 ಮೇಲೆ ಹಾಕಿದ ಕಾರಣ ನನಗೆ ಅದು ವಿದ್ಯಾಸಿರಿ ಅಮೌಂಟ್ ಬರಲ್ಲ. ಅಂದರೆ ನನಗೆ ಪಿ ರಿಇಂಬರ್ಸ್ಮೆಂಟ್ ಆದರೂ ಬಂದೇ ಬರ್ತದೆ. ಸೊ ಅಮೌಂಟ್ ಕೂಡ ಮೆನ್ಷನ್ ಆಗಿದೆ, ಬೇಕಾದ್ರೆ ತೋರಿಸ್ತು ನೋಡಿ, ಅಪ್ರೂವ್ಡ್. ಇಲ್ಲಿ ಸೆಕೆಂಡ್ ಲೆವೆಲಲ್ಲಿ ಅದು ಅಪ್ರೂವ್ಡ್ ಆಗಿದೆ. ಆ್ಯಂಡ್ ಅದೇ ಥರನಾಗಿ ಈ ಕಡೆ ಇಲ್ಲಿ ಕಾಣಿಸ್ತಿದೆ ನೋಡಿ, ಥರ್ಡ್ ಲೆವೆಲಲ್ಲೂ ಕೂಡ ಅಲ್ಲಿ ಕೂಡ ಬಂದುಬಿಟ್ಟು ನೋಡಿದರೆ ಎಸ್ ಅಂತಾಗಿದೆ. ನೆಕ್ಸ್ಟ್ ಏನಪ್ಪ ಅಂದರೆ ಪೇಮೆಂಟ್ ರೆಸ್ಪಾನ್ಸ್ ರಿಸೀವ್ಡ್ ಫ್ರಮ್ DBT ಅವೇಟೆಡ್ ಅಂತ ಬಂದಿದೆ. ಅಂದರೆ ಅವೇಟೆಡ್ ಅಂತ ಬಂದಿದೆ ಅಂತಂದರೆ ಮುಗೀತಿ, ವಿತಿನ್ 1 ಮಂತಲ್ಲಿ. ವಿತಿನ್ 1 ಮಂತಲ್ಲಿ ಈ ಒಂದು ಅಮೌಂಟ್ ನನ್ನ ಒಂದು ಖಾತೆಗೆ ಬರ್ತದೆ. ಸೊ 4,000 ಏನಕ್ಕೆ ತೋರಿಸ್ತಿದೆ ಅಂತಾರೆ, ನಾನು ಶುಲ್ಕ ಮರುಪಾವತಿ ನಮ್ಮದು ಫೈನಲ್ ಇಯರ್ದು ಅಷ್ಟೇ ಇದೆ. ಸೊ ನಿಮ್ಮದು ಬಟ್ ಅಂದರೆ ಬೇರೆ ಬೇರೆ ಕೋರ್ಸಸ್ಗೆ ಬೇರೆ ಥರ. ಫಾರ್ ಎಕ್ಸಾಂಪಲ್ ಇಂಜಿನಿಯರಿಂಗ್ ಆಯಿತು, ಇಂಜಿನಿಯರ್ ಫಸ್ಟ್ ಇಯರ್ ಆಯಿತು ಅಂದರೆ ನಿಮ್ಗೆ 20,000 ಇರ್ತದೆ. ಸೊ ಇನ್ ಕೇಸ್ ಸೆಕೆಂಡ್ ಇಯರ್ ಥರ್ಡ್ ಇಯರ್ ಈ ಥರ, ಅಂದರೆ ಥರ್ಡ್ ಇಯರ್ ಈ ಥರ ಬಂದಾಗ ಬೇರೆ ಬೇರೆ ಥರ ಹೋದರೆ 3,200 ಇರ್ತದೆ. ಸೊ ಅಂದರೆ ಕೋರ್ಸ್ ಮೇಲೆ ಕ್ಯಾಟಗರಿ ಮೇಲೆ ಡಿಪೆಂಡ್ ಆಗ್ತದೆ. ಸೊ ನಮಗೆ ಪಿ ರಿಇಂಬರ್ಸ್ಮೆಂಟು OBC ಸ್ಟೂಡೆಂಟ್ಸ್ಗೆ ಎಷ್ಟಿದೆ, 4,000 ಇದೆ. ನಿಮ್ಮದು ಕೂಡ ಬೇರೆ ಬೇರೆ ಆಗ್ಬೋದು. ಸೊ ಹೇಳೋಕ್ಕಾಗಲ್ಲ. ಇನ್ ಕೇಸ್ ಅಮೌಂಟು ಅಂದರೆ ಜಾಸ್ತಿ ಸ್ಯಾಂಕ್ಷನ್ ಆಯಿತು ಅಂತಂದರೆ ಈ ವಿದ್ಯಾಸಿರಿ ನೋ ಅಂತ ಇದೆ, ಅದನ್ನೂ ಕೂಡ ಬರ್ಬೋದು. ಬಟ್ ಅದು ಬರಲಿಕ್ಕಿಲ್ಲ, ಯಾಕಂದರೆ ಅವ್ರು ಮೆನ್ಷನ್ ಕ್ಲಿಯರಾಗಿ ಮಾಡಿಬಿಟ್ಟಿದ್ದಾರೆ ಬರಲ್ಲ ಅಂತಂದು. ಎನಿವೇ, ಈ ಪಿ ರಿಇಂಬರ್ಸ್ಮೆಂಟ್ ಆದರೂ ಅಂದರೆ ಶುಲ್ಕ ಮರುಪಾವತಿ ಆದರೂ ಬರ್ತಾಯಿದೆ, ಬೇಗನೆ ಹಣ ಜಮಾ ಆಗ್ತಿದ್ದಾವೆ. ಯಾಕಂದರೆ ನೋಡಿ, 10 ದಿನ ಆಗಿಲ್ಲ, ಇಷ್ಟೇ ಬರೋಕ್ಕೆ ಏನಪ್ಪ ಅಂದರೆ ಮೊದಲೆಲ್ಲ ಏನಾಗ್ತಿತ್ತು ಅಂತಂದರೆ 4 ತಿಂಗಳು 5 ತಿಂಗಳು ಈ ಥರ ತೊಗೊತಾ ಇತ್ತು ಟೈಮು. ಬಟ್ ಇವಾಗ ಬೇಗನೆ ಬಂದಿದೆ. ಅವೇಟೆಡ್ ಅಂತ ಬಂದರೆ ಮುಗೀತು, ವಿತಿನ್ 1 ಮಂತಲ್ಲೇ ಫಿಕ್ಸ್ ಅಮೌಂಟ್. ಯಾವಾಗಾದರೂ ಬರುತ್ತೆ, ಬರುತ್ತೆ ಅಂತ ಅರ್ಥ. ಸೊ ಅಪ್ಲಿಕೇಶನ್ ಇನ್ನೂ ಕೂಡ ಯಾರೆಲ್ಲ ಹಾಕಿಲ್ವೋ ಅಂತಂದರೆ ಇನ್ನೂ ಕೂಡ 10 ಡೇಸ್ ಅಂತಂದರೆ ಮಾರ್ಚ್ 10 ಕೂಡ ನಿಮ್ಗೆ ಅಪ್ಲಿಕೇಶನ್ ಹಾಕೋಕ್ಕೆ ಟೈಮ್ ಇರ್ತದೆ. ಮಾರ್ಚ್ 10 ಕೂಡ ಅಪ್ಲಿಕೇಶನ್ ಯಾರೆಲ್ಲ ಹಾಕಿಲ್ಲ ಹಾಕ್ರಿ, ಯಾಕಂದರೆ ಬೇಗನೆ ಅಮೌಂಟು ಸ್ಯಾಂಕ್ಷನ್ ಆಗ್ತದೆ, ಬೇಗನೆ ಅಮೌಂಟ್ ಕೂಡ ಕ್ರೆಡಿಟ್ ಆಗ್ಬೋದು. ಸರಿನಾ? ಸೊ ಕೆಳಗಡೆಯಲ್ಲಿ ನೋ ರೆಸ್ಪಾನ್ಸ್ ಅಂತ ಏನಿದೆ ನೋಡಿ, ಅದೆಲ್ಲನೂ ಕೂಡ UTR ನಂಬರ್ ಎಲ್ಲನೂ ಕೂಡ ಒಂದಿನ ಬರ್ತದೆ, ನಿಮ್ಮ ಅಕೌಂಟಿಗೆ ಬರ್ತದೆ. ಸರಿ, ಇದೇ ಥರನಾಗಿ ಬೇರೆ ಆಗಿ ವಿಡಿಯೋ ಮಾಡ್ತಿರ್ತೀವಿ SSP ರಿಲೇಟೆಡು. ನಾನು ಯಾರಪ್ಪ ಅಂದರೆ ನಾನು ಒಂದು BS ನರ್ಸಿಂಗ್ ಸ್ಟೂಡೆಂಟು ಫೈನಲ್ ಇಯರ್. ಅಂದರೆ 4th ಇಯರ್ ಸ್ಟೂಡೆಂಟ್ ಆಗಿರೋ ಕಾರಣ ನಮಗೆ ಥರ್ಡ್ ಇಯರ್ ಬಂದಿಲ್ಲ. ನಿಮ್ಗಳಿಗೆ ಗೊತ್ತಿರಬೇಕು, ಯಾಕಂದರೆ ನಮ್ಮದು ಡೇಟ್ ಮುಗಿದೋಗಿತ್ತು. ಬಟ್ ಈ ಸರ್ತಿ ಹಂಗಾಗಲ್ಲ, ಯಾಕಂದರೆ ಡೇಟನ್ನು ಎಕ್ಸ್ಟೆಂಡ್ ಮಾಡಿದರು. ಸೊ ಇದ್ದಾಗಲೇ ಅಪ್ಲಿಕೇಶನ್ ಹಾಕೊಂಬಿಡ್ರಿ. ಅಂದರೆ ಮಾರ್ಚ್ 10 ಮುಗಿದಾದ ತಕ್ಷಣ ಹಾಕೋಕ್ಕೆ ಹೋದರೆ ಅಪ್ಲಿಕೇಶನ್ ಹಾಕ್ತೀರ, ಬಟ್ ಅಮೌಂಟ್ ಬರೋಲ್ಲ. ಸರಿನಾ? ಆದಷ್ಟು ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿರಿ. ಯಾರೆಲ್ಲ ಅಂದರೆ UG ಕೋರ್ಸಸ್ಗಳು ಓದ್ತಿರ್ತಾರೋ, BA BCom BSc ಓದ್ತಿರ್ತಾರೋ ಅವರೆಲ್ಲರೂ ಕೂಡ ಅಪ್ಲಿಕೇಶನ್ ಹಾಕ್ರಿ ಅಂತ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ಡೇ ಬಾಯ್.